ಮಂಜುನಾಥಾಯ ನಮಃ. ಇವತ್ತು ವಿಶೇಷವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯಿಂದ ತಿಮ್ಮನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಕ್ಕನಕಟ್ಟೆಯ ಒಂದು ಕೆರೆಯನ್ನು ನಾವು ಅಭಿವೃದ್ಧಿಗೊಳಿಸ್ತೇವೆ. ಸುಮಾರು 5,70,000 ರೂಪಾಯಿ ಒಂದು ಪೂಜ್ಯರು ಮಂಜೂರು ಮಾಡಿದ್ದು, ಸುಮಾರು 10 ಲಕ್ಷ ರೂಪಾಯಿ ಇದಕ್ಕೊಂದು ಖರ್ಚಾಗಿದೆ. ಯಾಕಂದರೆ ಇವತ್ತು ಗ್ರಾಮಸ್ಥರ ಸಹಯೋಗದೊಂದಿಗೆ ಅದಕ್ಕೆ ಬೇಕಾದಂತಹ ಮಣ್ಣು ಗ್ರಾಮಸ್ಥರು ಅವರ ಟ್ರ್ಯಾಕ್ಟ್ ಮೂಲಕ ಅವರ ತೋಟಗಳಿಗಿರ್ಬೋದು, ಅವರ ಉದಿಬದುಗಳಿರ್ಬೋದು, ಅಥವಾ ಅವರ ಕೃಷಿ ಜಮೀನಿಗೆ ಇವತ್ತು ಹಾಕುವ ಮೂಲಕ ಅಭಿವೃದ್ಧಿಗೊಳಿಸುವಂಥ ಕೆಲಸ ಕೂಡ ಮಾಡಿದ್ದಾರೆ. ಅದರೊಟ್ಟಿಗೆ ಇಲ್ಲಿ ಜಾನುವಾರುಗಳಿಗೆ ನೀರನ್ನು ಇಂಗಿಸುವ ಮೂಲಕ ಈ ಒಂದು ಕೆರೆಯ ಅಭಿವೃದ್ಧಿಗೆ ಅವರು ಕೂಡ ಕೈ ಜೋಡಿಸಿದ್ದಾರೆ. ಅದಕ್ಕೋಸ್ಕರ ಇವತ್ತು ವಿಶೇಷವಾಗಿ ಆ ಗ್ರಾಮಸ್ಥರನ್ನು ನಾನು ವಿಶೇಷವಾಗಿ ಅಭಿನಂದಿಸುವಂಥ ಕೆಲಸ ಕೂಡ ಮಾಡ್ತೇನೆ. ಅದರೊಟ್ಟಿಗೆ ಪೂಜ್ಯರ ಧರ್ಮಾಧಿಕಾರಿಗಳು ಅನೇಕ ಸಮಾಜಮುಖಿ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ಈ ಭಾಗದಲ್ಲಿ ಒಂದಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಉದಾಹರಣೆಗೆ ತಿಮ್ಮನಹಳ್ಳಿಯ ಹುಚ್ಚನಂತ ಕಟ್ಟಕೆ ಇರ್ಬೋದು, ಶುದ್ಧಗಂಗಾ ಘಟಕ ಇರ್ಬೋದು, ಈ ಭಾಗದ ಒಂದಷ್ಟು ವಿದ್ಯಾರ್ಥಿಗಳಿಗೆ ಸೃಜನಶೀಲ ಸ್ಕಾಲರ್ಶಿಪ್ ಕೊಡೋ ಮೂಲಕ ಇವತ್ತು ವಿಶೇಷವಾಗಿ ಒತ್ತು ಕೊಡುವಂಥ ಕೆಲಸ ಕೂಡ ಮಾಡ್ತಾರೆ. ಇದರೊಟ್ಟಿಗೆ ಸುಮಾರು 106 ಸದಸ್ಯರುಗಳು ಇವತ್ತು ಮಾಸಾಸನ ಕೊಡುವಂಥ ಪ್ರತಿ ತಿಂಗಳು 1,000 ರೂಪಾಯಿ ಮಾಸಾಸನ ಕೊಡುವಂಥ ಕೆಲಸ ಕೂಡ ಮಾಡ್ತೇವೆ. ಯಾಕಂದರೆ ಯಾವುದೇ ಕಾರಣಕ್ಕೂ ಇವತ್ತು ನಿರ್ಗತಿಕರು ಸಮಾಜದ ಒಂದು ಮುಖ್ಯವಾಗಿ ಬರುವಂಥ ಕೆಲಸ ಮಾಡಬೇಕು. ಅವ್ರು ಯಾವುದೇ ಕಾರಣಕ್ಕೂ ಹಸಿವಿನಿಂದ ಬಳಲಬಾರದು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಪ್ರತಿ ತಿಂಗಳು ಅವರ ಮನೆ ಬಾಗಿಲಿಗೆ 1,000 ರೂಪಾಯಿ ಕೊಡುವಂಥ ಕೆಲಸ ಕೂಡ ಇವತ್ತು ಧರ್ಮಾಧಿಕಾರಿಗಳು ನಿರಂತರವಾಗಿ ಈ ಭಾಗದಲ್ಲಿ ಮಾಡುವಂಥ ಕೆಲಸ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಮೂಲಕ ಇವತ್ತು ಆಗ್ತದೆ. ಅದಕ್ಕೋಸ್ಕರ ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದಡಿ ನಾವು 908ನೇ ಕೆರೆಯಾಗಿ ಬಡ್ಕನಕಟ್ಟೆ ಕೆರೆಯನ್ನು ಇವತ್ತು ಅಭಿವೃದ್ಧಿ ಮಾಡಿದ್ದೀವಿ. ಭಾಳ ಗ್ರಾಮಸ್ಥರ ಒತ್ತಾಸೆ ಮೇಲೆ ನಾವು ಪ್ರತಿ ವರ್ಷ ಒಂದು ತಾಲೂಕಿನಲ್ಲಿ ಒಂದು ಕೆರೆಯನ್ನು ಅಭಿವೃದ್ಧಿ ಮಾಡ್ಕೊಳ್ತಾ ಬರ್ತಾಯಿದ್ದೀವಿ 2016ರಿಂದ. ಈ ವರ್ಷದ ಅಂತ್ಯಕ್ಕೆ ರಾಜ್ಯಾದ್ಯಂತ ಸುಮಾರು 1,000 ಕೆರೆಗಳು ಅಭಿವೃದ್ಧಿಗೊಳ್ತವೆ. ನಮಸ್ಕಾರ. ನಾವು ಚಿಕ್ಕನಹಳ್ಳಿ ತಾಲೂಕು ಕಂಕೆರೆ ಹೋಬಳಿ ಬಡಕೆಗುಡ್ಲು ವಯು ಕಾಲೋನಿಯ ಗ್ರಾಮಸ್ಥರು ನಾವು. ಇಂದು ನಮ್ಮ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾ ಕಾರ್ಯಕ್ರಮದಿಂದ ಹೂಳು ಎತ್ತುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ನಮ್ಮ ಕಟ್ಟೆ ಕಾಮಗಾರಿಯನ್ನು ಅನುಕೂಲವಾಗಿ ಮಾಡಿಕೊಟ್ಟಿದ್ದಾರೆ. ಈ ಕಟ್ಟೆ ಕಾಮಗಾರಿ ಮಾಡಿರೋದ್ರಿಂದ ನಮಗೆ ಗಂಟೆಳ್ಳಿ ಕೆರೆಯಿಂದ ನೀರಿನ ವ್ಯವಸ್ಥೆ ಆದರೆ ನಮ್ಮ ಗ್ರಾಮಸ್ಥರಿಗೂ ಮತ್ತು ಕುಡಿಯೋ ನೀರಿಗೆ ಆಗಲಿ ದನ ಕರುಗಳಿಗಾಗಲಿ ಭಾರಿ ಅನುಕೂಲ ಇದೆ. ಆದ್ದರಿಂದ ನಾವು ಈ ನಮ್ಮ ಕ್ಷೇತ್ರದ ಅಧಿಕಾರಿಗಳನ್ನು ಹಾಗೂ ನಮ್ಮ ಶಾಸಕರನ್ನು ಕೇಳ್ಕೊಳ್ಳೋದಿಷ್ಟೇ, ಗಂಟೆಳ್ಳಿ ಕೆರೆಯಿಂದ ಈ ನೀರಿನ ಚಾನಲ್ ವ್ಯವಸ್ಥೆ ಮಾಡಿಕೊಟ್ರೆ ನಮ್ಮ ಗ್ರಾಮದಕ್ಕೂ ಮತ್ತು ದನ ಕರುಗಳಿಗೂ ಕುರಿ ಮೇಕೆಗಳಿಗೂ ಅನುಕೂಲ ಆಗುತ್ತೆ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಚಾನಲ್ಲು ಆಲ್ರೆಡಿ ಇದೆ, ಆದರೆ ಆಳ್ಬಿದ್ದಿದೆ. ಆದ್ದರಿಂದ ಅದನ್ನು ಸ್ವಲ್ಪ ರಿಪೇರಿ ಮಾಡಿಕೊಟ್ರೆ ನಮ್ಮ ಕಟ್ಟಿಗೆ ನೀರು ಬರೋ ವ್ಯವಸ್ಥೆ ಆಗುತ್ತೆ. ಸರ್, ಶ್ರೀ ಕ್ಷೇತ್ರ ನಾವು ಬಡಕೆಗುಡ್ಲು ಗ್ರಾಮದ ಕೆರೆ ಸಮಿತಿ ಕಾರ್ಯದರ್ಶಿ ಲಕ್ಷ್ಮಯ್ಯನವರು ನಾವು. ಎಲ್ಲರಿಗೂ ನಮಸ್ಕಾರ. ನಮ್ಮ ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಕಟ್ಟೆ ಅಭಿವೃದ್ಧಿಯ ಧರ್ಮಸ್ಥಳ ಕ್ಷೇತ್ರದವರು ಮಾಡಿಸ್ಕೊಟ್ಟಿದ್ದಾರೆ. ನಮ್ಮ PO ಸರ್ ಆಗಿರ್ಬೋದು ಮತ್ತು ನಮ್ಮ ಪ್ರಕಾಶ್ ಸರ್ ಇವರೆಲ್ಲ ಸೇರಿ ಮಾಡಿಸ್ಕೊಟ್ಟಿದ್ದಾರೆ ಸರ್. ಮಾಡಿಸಿ ನಮಗೆ ತುಂಬ ಅನುಕೂಲ ಆಗೈತೆ. ನಮ್ಮ ಮಾನ್ಯ ಜಯಚಂದ್ರ ಸಾಹೇಬ್ರಿಗೆ ಮತ್ತು MLA ಸಾಹೇಬರು, ನಮ್ಮ ತಹಸೀಲ್ದಾರ್ ಮೇಡಮರು ಎಲ್ಲ ಸೇರಿಬಿಟ್ಟು ನಮ್ಮ ಕಟ್ಟಿಗೆ ಒಂದು ಸ್ವಲ್ಪ ನೀರನ್ನು ವ್ಯವಸ್ಥೆ ಮಾಡಿಕೊಟ್ರೆ ನಮ್ಮ ಜನಗಳಿಗೆಲ್ಲ ತುಂಬ ಅನುಕೂಲ ಆಗುತ್ತೆ. ಕುಡಿಯೋ ನೀರಿಗಾಗಲಿ ಮತ್ತು ಇನ್ನೊಂದಕ್ಕಾಗಲಿ ಎಲ್ಲ ತುಂಬ ಅನುಕೂಲ ಐತೆ ಸರ್. ಇಷ್ಟು ಮಾಡಿಕೊಡ್ಬೇಕು. ಇಷ್ಟು ಮಾಡಿಕೊಟ್ಟು ನಮ್ಮನ್ನು ಹಳ್ಳಿ ಜನನ ಒಂದು ಸ್ವಲ್ಪ ಉಳಿಸ್ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದೀವಿ ಸರ್.